ನಿಮ್ಮ ಸಂಬಳ 12,75,000 ರೂಪಾಯಿವರೆಗೆ ಬರ್ತಾ ಇದ್ರು ನೀವು ಒಂದೇ ₹1 ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಪ್ರಧಾನಮಂತ್ರಿಯವರು ಇದು ಜನಸಾಮಾನ್ಯರ ಬಜೆಟ್ ಆಗುತ್ತೆ, ಲಕ್ಷ್ಮೀ ದೇವಿ ಕೃಪೆ ಇರುತ್ತೆ ಅಂತೆಲ್ಲ ಹೇಳಿದಾಗ ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ಜನ ಯೋಚನೆ ಮಾಡಿದ್ರು ಏನೋ. ಆದ್ರೆ ಮಿಡಲ್ ಕ್ಲಾಸಿಗಂತೂ ಬಂಪರ್ ಆಫರ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಾಗಿದೆ. ಅದೇ ರೀತಿ ರೈತರಿಗೂ ಸಹ ಬೆನಿಫಿಟ್ ಮಾಡಿಕೊಟ್ಟಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್, ಅದರ ಮೇಲೆ ನೀವು ಪಡ್ಕೊಳ್ಳಬಹುದಾದ ಸಣ್ಣ ಅವಧಿಯ ಸಾಲ ಇದೆಯಲ್ಲ, ಅದರ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಾಗೇನೆ ನ್ಯೂಕ್ಲಿಯರ್ ಎನರ್ಜಿ, ಸಣ್ಣ ಉದ್ಯಮದಾರರಿಗೆ ಸಾಲದ ವಿಷಯದಲ್ಲಿ ಕೊಡಬಹುದಾದ ಶಕ್ತಿ ತುಂಬುವಿಕೆ, ಈ ಎಲ್ಲದರಲ್ಲೂ ಸರ್ಕಾರ ಏನೆಲ್ಲ ಡಿಸಿಷನ್ಸ್ ತಗೊಂಡಿದೆ ಆ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನ್ಯೂ ಟ್ಯಾಕ್ಸ್ ರೆಜಿಮ್ ಅಡಿಯಲ್ಲಿ 7 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು. ಅದನ್ನ 12 ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರೂಪಾಯಿ. ಸೊ ಓವರ್ ಆಲ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಲಿಮಿಟ್ 12,75,000 ರೂಪಾಯಿಗೆ ಬರುತ್ತೆ. ಹಾಗೆಯೇ ನ್ಯೂ ಟ್ಯಾಕ್ಸ್ ರೆಜಿಮ್ನ ಟ್ಯಾಕ್ಸ್ ಸ್ಲ್ಯಾಬ್ ಹೇಗಿದೆ ಅಂತಂದ್ರೆ 4 ಲಕ್ಷದವರೆಗೆ ನಿಲ್ ಟ್ಯಾಕ್ಸು, 4 ರಿಂದ 8 ಲಕ್ಷ 5%, 8 ರಿಂದ 12 ಲಕ್ಷ 10%, 12 ರಿಂದ 16 ಲಕ್ಷ 15%, 16 ರಿಂದ 20 ಲಕ್ಷ 20%, 20 ರಿಂದ 24 ಲಕ್ಷ 25%, 24 ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯ ಇದ್ರೆ 30% ಅಂತ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ರೀಅರೇಂಜ್ ಮಾಡಿದ್ದಾರೆ. 12 ಲಕ್ಷದವರೆಗೆ ಟ್ಯಾಕ್ಸೇ ಇಲ್ವಲ್ಲ, ಮತ್ತ್ಯಾಕೆ 4 ರಿಂದ 8, 8 ರಿಂದ 12 ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ 12 ಲಕ್ಷ ಎಕ್ಸೆಂಪ್ಷನ್ ಲಿಮಿಟ್, 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ 12,75,000. ಒಂದ್ ವೇಳೆ ನಿಮ್ಮ ಸಂಬಳ 13 ಲಕ್ಷ ರೂಪಾಯಿ ಇದೆಯಪ್ಪ, 12.25 ಲಕ್ಷದವರೆಗೆ ಟ್ಯಾಕ್ಸೇ ಇಲ್ಲ. ಈಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ 25,000 ರೂಪಾಯಿ ಜಾಸ್ತಿ ಇದೆಯಲ್ಲ ಅಂತಂದ್ರೆ ನೋಡಿ, 12,75,000 ರೂಪಾಯಿಗಿಂತ ಕಮ್ಮಿ ಇದ್ರೆ 0, 13 ಲಕ್ಷ ಇದ್ರೆ ನಿಮ್ಮ 13 ಲಕ್ಷದಲ್ಲಿ 4 ಲಕ್ಷದವರೆಗೆ 0 ಟ್ಯಾಕ್ಸ್, 4 ರಿಂದ 8 ಲಕ್ಷ ಅಂದ್ರೆ 4 ಲಕ್ಷ ಎಕ್ಸ್ಟ್ರಾ ಆಯ್ತಲ್ಲ, ಅದಕ್ಕೆ 5% ಅಂದ್ರೆ 20,000 ರೂಪಾಯಿ. 8 ರಿಂದ 12 ಲಕ್ಷಕ್ಕೆ 10% ಅಂದ್ರೆ 4 ಲಕ್ಷಕ್ಕೆ 10%, ಸೊ 40,000 ರೂಪಾಯಿ. 13 ಲಕ್ಷದವರೆಗೆ 12 ಲಕ್ಷದ ಮೇಲೆ 1 ಲಕ್ಷ ಜಾಸ್ತಿ ಇದೆ. ಸೊ ಹೀಗಾಗಿ ಈ 1 ಲಕ್ಷಕ್ಕೆ ಅಂದ್ರೆ 12 ರಿಂದ 16 ಲಕ್ಷಕ್ಕೆ 15% ಅಲ್ಲ, ಸೊ 13 ಲಕ್ಷ 12 ರಿಂದ 16 ಆ ಸ್ಲ್ಯಾಬ್ ಅಲ್ಲಿ ಬರೋದ್ರಿಂದ 1 ಲಕ್ಷಕ್ಕೆ 15%, ಸೊ 15,000 ರೂಪಾಯಿ ನೀವು ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. 1 ಲಕ್ಷಕ್ಕೆ 15%. ಸೊ ಓವರ್ ಆಲ್ 75,000 ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಿಮ್ಮ ವಾರ್ಷಿಕ ಆದಾಯ 13 ಲಕ್ಷ ರೂಪಾಯಿ ಇದ್ರೆ, 12 ಲಕ್ಷ ತಿಂಗಳಿಗೆ 1 ಲಕ್ಷ ಸಂಬಳ ತಗೊಳ್ತಾ ಇದ್ರೆ ನೀವು ₹1 ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಸೊ ನಿಮ್ಮ ಆದಾಯಕ್ಕನುಗುಣವಾಗಿ ನಿಮಗೆ ಸಿಗ್ತಿರುವ ಟ್ಯಾಕ್ಸ್ ಬೆನಿಫಿಟ್ ಎಷ್ಟು ಗೊತ್ತಾ? 12 ಲಕ್ಷದವರೆಗೆ ನಿಮ್ಮ ಸಂಬಳ ಇದ್ರೆ ವಾರ್ಷಿಕ 80,000 ರೂಪಾಯಿ ಬೆನಿಫಿಟ್ ನಿಮಗೆ ಸಿಗ್ತಿದೆ. 18 ಲಕ್ಷದವರೆಗೆ ನಿಮ್ಮ ಆದಾಯ ಇದ್ರೆ 70,000 ರೂಪಾಯಿ ನಿಮಗೆ ಬೆನಿಫಿಟ್ ಸಿಗುತ್ತೆ. 24 ಲಕ್ಷ ರೂಪಾಯಿವರೆಗೆ ನಿಮ್ಮ ಆದಾಯ ಇದ್ರೆ ವಾರ್ಷಿಕ ಆದಾಯ 1,10,000 ರೂಪಾಯಿವರೆಗೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇದು ಟ್ಯಾಕ್ಸ್ ಸ್ಲ್ಯಾಬ್ ಮತ್ತು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಲಿಮಿಟ್ ಅಂತ ನೋಡಿಕೊಂಡಾಗ. ಹಾಗಾದ್ರೆ ಈ ಬಜೆಟ್ ನ ಗಾತ್ರ ಎಷ್ಟು? 2025-26 ಬಜೆಟ್ 50,65,000 ಕೋಟಿ ರೂಪಾಯಿ ಓವರ್ ಆಲ್ ಎಕ್ಸ್ಪೆಂಡಿಚರ್. ಇಷ್ಟು ದುಡ್ಡು ಸರ್ಕಾರದ ಹತ್ರ ಇದೆಯಾ? ಇಲ್ಲ. ಫಿಸ್ಕಲ್ ಡೆಫಿಸಿಟ್ ಇದೆ. ಫಿಸ್ಕಲ್ ಡೆಫಿಸಿಟ್ ಎಷ್ಟು? 4.4% ಆಫ್ GDP. ಅಂದ್ರೆ ಇದರ ಮೌಲ್ಯ 14.82 ಲಕ್ಷ ಕೋಟಿ. 14.25 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಸಾಲನೋ ಬೇರೆ ತರದ ವ್ಯವಸ್ಥೆಯಿಂದನೋ ಇವರು ಹೊಂದಿಸಬೇಕಾಗತ್ತೆ ಸರ್ಕಾರ. 50 ಲಕ್ಷ ಖರ್ಚು, ಅದರಲ್ಲಿ 14.25 ಲಕ್ಷ ಸಾಲ ತಗೋಬೇಕು. ಸೊ ಓವರ್ ಆಲ್ ಎಷ್ಟು ಪರ್ಸೆಂಟೇಜ್ ಆಯಿತು ಬಜೆಟ್ಗೆ ಅಂತ ನೋಡಿಕೊಂಡಾಗ ಫಿಸ್ಕಲ್ ಡೆಫಿಸಿಟ್ 29.25%. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸರ್ಕಾರ ₹100 ಖರ್ಚು ಮಾಡೋದಕ್ಕೆ ಪ್ಲಾನ್ ಮಾಡಿದೆ, 29 ರೂಪಾಯಿಯನ್ನ ಸಾಲ ಮಾಡಬೇಕಾಗತ್ತೆ, 70 ರೂಪಾಯಿ ಅವ್ರ ಜೇಬಲ್ ಇದೆ. ಸೊ ಇದು ಫಿಸ್ಕಲ್ ಡೆಫಿಸಿಟ್ ಮತ್ತು ಬಜೆಟ್ ಗಾತ್ರ ಅಂತ ನೋಡಿಕೊಂಡಾಗ. ಈಗ ಸರ್ಕಾರ ಮಾಡಿರುವ ಕೀ ಅನೌನ್ಸ್ಮೆಂಟ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಕಿಸಾನ್ ಕ್ರೆಡಿಟ್ ಕಾರ್ಡ್, ಇದರ ಅಡಿಯಲ್ಲಿ 3 ಲಕ್ಷ ರೂಪಾಯಿವರೆಗೆ ಶಾರ್ಟ್ ಟರ್ಮ್ಗೆ ರೈತರಿಗೆ ಸಾಲ ಸಿಗ್ತಾ ಇತ್ತು. ಇದನ್ನ 5 ಲಕ್ಷ ರೂಪಾಯಿವರೆಗೆ ಲಿಮಿಟ್ ಅನ್ನ ಏರಿಕೆ ಮಾಡಲಾಗಿದೆ. ಹಾಗೇನೆ ಪ್ರೈಮ್ ಮಿನಿಸ್ಟರ್ ಧನ ಧಾನ್ಯ ಕೃಷಿ ಯೋಜನಾ ಅನ್ನೋ ಒಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ 100 ಜಿಲ್ಲೆಗಳು ಅಂದ್ರೆ ನಿಮಗೆ ಉತ್ಪನ್ನಗಳನ್ನ ಬೆಳೆಯುವಂತಹ ದೃಷ್ಟಿನಲ್ಲಿ ಹಿಂದುಳಿದವು, ಪ್ರೊಡಕ್ಟಿವಿಟಿ ಅಷ್ಟಾಗಿಲ್ಲ, ಒಳ್ಳೆ ಕ್ವಾಲಿಟಿ ಇಳುವರಿ ಬರ್ತಾ ಇಲ್ಲ, ಈ ಥರದ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೆಚ್ಚಾಗಬೇಕು, ಕ್ರಾಪ್ ಇಂಟೆನ್ಸಿಟಿ ಹೆಚ್ಚಾಗಬೇಕು, ಪ್ರೊಡಕ್ಷನ್ ಹೆಚ್ಚಾಗಬೇಕು, ಈ ಥರದ ಸೈನ್ಸು ಮತ್ತೆ ಫಿನಾನ್ಸು ಬೇರೆ ಥರದ ಫೆಸಿಲಿಟಿಯನ್ನ ಸರ್ಕಾರನೇ ಮುಂದೆ ನಿಂತು ಕೊಡುತ್ತೆ. ನಿಮಗೆ ಒಂದು ಜಿಲ್ಲೆ ಒಂದು ಪ್ರಾಡಕ್ಟ್ ನೆನಪಿದೆಯಾ? 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ ಮಾತಾಡಿದ್ರಲ್ವಾ? ಅಂದ್ರೆ ಯಾವುದೋ ಒಂದು ಜಿಲ್ಲೆಗೆ ಹೆಚ್ಚು ಬೆಳೆಯುವಂತ ಒಂದು ಪ್ರಾಡಕ್ಟ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದಕ್ಕೆ, ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ಸರ್ಕಾರನೇ ಸಹಾಯ ಮಾಡ್ತಿತ್ತು. ಆ ಥರ ಧನ ಧಾನ್ಯ ಕೃಷಿ ಯೋಜನಾ ಅನ್ನೋ ಒಂದು ಸ್ಕೀಮ್ ಅನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ.
ಮುಂದಿನ ಘೋಷಣೆ ದ್ವಿದಳ ಧಾನ್ಯಗಳ ಕುರಿತಾಗಿ. ನಾವು ದ್ವಿದಳ ಧಾನ್ಯಗಳನ್ನ ಇಂಪೋರ್ಟ್ ಮಾಡಿಕೊಳ್ಳೋದು, ಈ ಥರದ ಪರಿಸ್ಥಿತಿಯನ್ನು ಗಮನಿಸಿರುವ ಸರ್ಕಾರ ಆತ್ಮನಿರ್ಭರತೆಯನ್ನು ಕಾಯ್ದುಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ತೊಗರಿಬೇಳೆ, ತೂರ್ ದಾಲ್, ಉರದ್ ದಾಲ್, ಉದ್ದಿನ ಬೇಳೆ ಮತ್ತು ಮಸೂರ್ ಬೇಳೆ, ಈ ಕೇಸರಿ ಬೇಳೆ ಕಾಣುತ್ತಲ್ಲ, ಸೊ ಈ ಬೇಳೆಗಳನ್ನು ಇನ್ನು 6 ವರ್ಷದಲ್ಲಿ ನಮ್ಮ ದೇಶಕ್ಕೆ ಬೇಕಾಗುವಷ್ಟು ನಾವೇ ಬೆಳ್ಕೊಳ್ಬೇಕು. ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಯನ್ನ ಅವರೇ ಕೊಡುವುದಕ್ಕೆ ಮುಂದುವರಿತಾ ಇದ್ದಾರೆ. ಅಂದ್ರೆ ಸುಧಾರಿತ ತಳಿಯನ್ನ ಜನರಿಗೆ ಸಿಗೋ ಹಾಗೆ ಮಾಡೋದು, ಅವುಗಳ ಪೈರುಗಳು ಅಥವಾ ಸ್ಯಾಪ್ಲಿಂಗ್ಸ್ ಏನಿದ್ದಾವೆ ಹೆಚ್ಚೆಚ್ಚು ಗ್ರಾಮೀಣ ಭಾಗದ ರೈತರಿಗೆ ಸಿಗುವಂತೆ ಬೇಕಾಗಿರುವಂತಹ ಅರೇಂಜ್ಮೆಂಟ್ಸ್ ಅನ್ನು ಸರ್ಕಾರ ಮಾಡಿಕೊಳ್ಳೋದು, ಈ ಎಲ್ಲವನ್ನು ಪ್ಲಾನ್ ಮಾಡಿದೆ. ಸಣ್ಣ ಉದ್ದಿಮೆಗಳು ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಸಾಲ ಹೆಚ್ಚಾಗಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಕ್ರೆಡಿಟ್ ಗ್ಯಾರಂಟಿ ಕವರ್ ಅನ್ನೋದೇನಿದೆ, ಅಂದ್ರೆ ನಿಮಗೆ ಸಾಲ ತಗೊಳ್ಬೇಕಾದ್ರೆ ಇಂತಿಷ್ಟು % ಅಂತ ಪ್ರೀಮಿಯಂ ಕಟ್ತೀರಿ. ಒಂದು ವೇಳೆ ನೀವು ತಿರುಗಿ ಕಟ್ಟೋದಕ್ಕಾಗಲಿಲ್ಲ ಅಂತಂದ್ರೆ ಪ್ರೀಮಿಯಂ ಏನು ಕಟ್ಟಿರ್ತಾರಲ್ವಾ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ, ಅದನ್ನ ಬಳಸ್ಕೊಂಡು ಇತರರಿಗೂ ಸಾಲ ಸಿಗುವಂತೆ ಮಾಡುವ ಸ್ಕೀಮ್ ಇದು. ಅದರಲ್ಲಿ ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗೆ, ಅಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಸಂಸ್ಥೆಗಳಿಗೆ 5 ಕೋಟಿ ಇದ್ದಿದ್ದು ಕ್ರೆಡಿಟ್ ಗ್ಯಾರಂಟಿ ಅನ್ನೋದು 10 ಕೋಟಿಗೆ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸ್ಟಾರ್ಟ್ಅಪ್ಗಳಿಗೆ 10 ಕೋಟಿವರೆಗೆ ಇದ್ದಿದ್ದನ್ನ ಕ್ರೆಡಿಟ್ ಗ್ಯಾರಂಟಿ ಕವರ್ 20 ಕೋಟಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಮಿಕ್ಕಂತೆ ವೆಲ್ ರನ್ ಎಕ್ಸ್ಪೋರ್ಟರ್ MSME, ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ನಲ್ಲೇ ಬರುವಂತಹ ಎಕ್ಸ್ಪೋರ್ಟಿಂಗ್ ಕಂಪನಿಗಳಿಗೆ 20 ಕೋಟಿ ರೂಪಾಯಿವರೆಗೆ ಟರ್ಮ್ ಲೋನ್ಸ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಇದಕ್ಕೆ ಅಂತ 1.5 ಲಕ್ಷ ಕೋಟಿಗೂ ಹೆಚ್ಚು ಹಣ ಈ ರೀತಿ ಕ್ರೆಡಿಟ್ ಗ್ಯಾರಂಟಿ ಕೊಡೋದಕ್ಕಂತಾನೆ ಸರ್ಕಾರ ಇನ್ನು 5 ವರ್ಷದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದೆ. ನೆಕ್ಸ್ಟ್ ಅನೌನ್ಸ್ಮೆಂಟ್ ಟೂರಿಸ್ಟ್ ಸೆಕ್ಟರ್ನ ಬಗ್ಗೆ. ನೋಡಿ, ಮೆಡಿಕಲ್ ಟೂರಿಸಂ ಕೂಡ ಇದೆ, ಹೀಲ್ ಇನ್ ಇಂಡಿಯಾ ಅನ್ನೋದಿದೆ. ವೈದ್ಯಕೀಯ ಸೇವೆಗಳಿಗೆ ಅಂತ ಭಾರತಕ್ಕೆ ಬರುವಂತವರಿಗೆ ವೀಸಾ ರಿಲೇಟೆಡ್ ಏನಾರ ಫೀಸ್ಗಳಿದ್ರೆ ಅದನ್ನ ವೇವ್ ಆಫ್ ಮಾಡಬೇಕು, ಹೆಚ್ಚೆಚ್ಚು ಟೂರಿಸ್ಟ್ಗಳು ಬರೋ ರೀತಿಯಲ್ಲಿ ಆಗಬೇಕು, ಮೆಡಿಕಲ್ ಟೂರಿಸಂಗೂ ಹೆಲ್ಪ್ ಆಗಬೇಕು ಅನ್ನೋದು ಒಂದು. ಅದನ್ನ ಹೊರತುಪಡಿಸಿ 50 ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ಗಳಲ್ಲಿ ಸರ್ಕಾರ ಬೇರೆ ಬೇರೆ ತರದ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅನ್ನ, ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನ ಮಾಡುತ್ತೆ. ಇದು ಒಂದು. ಅದೇ ರೀತಿ ಈಗ ಮುದ್ರಾ ಲೋನ್ ಅನ್ನೋದಿದೆಯಲ್ಲ, ನಿಮಗೆ ಎಕ್ಸಿಸ್ಟಿಂಗೋ ಅಥವಾ ಹೊಸ ಬಿಸ್ನೆಸ್ ಮಾಡಬೇಕು, ನಿಮಗೆ 20 ಲಕ್ಷ ರೂಪಾಯಿವರೆಗೆ ಸಾಲ ಸಿಗ್ತಾ ಇತ್ತಲ್ವಾ, ಅದನ್ನ ಹೋಮ್ ಸ್ಟೇಗಳಿಗೆ ವಿಸ್ತರಿಸ್ತಾ ಇದ್ದಾರೆ. ಟೂರಿಸಂ ಸೆಕ್ಟರ್ನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ, ಟೂರಿಸ್ಟ್ ಡೆಸ್ಟಿನೇಷನ್ ಅಲ್ಲಿ ಇದ್ದೀರಿ, ನೀವು ಒಂದು ಹೋಮ್ ಸ್ಟೇ ಆರಂಭ ಮಾಡಬೇಕು, ಮುದ್ರಾ ಲೋನ್ ನಿಮಗೂ ಸಿಗುತ್ತೆ. ಸೊ ಈ ಒಂದು ಸ್ಕೀಮ್ ಅನ್ನು ರೋಲ್ ಔಟ್ ಮಾಡ್ತಿದ್ದಾರೆ, ಮುದ್ರಾ ಫಾರ್ ಹೋಮ್ ಸ್ಟೇಸ್. ಹಾಗೆ ಉದ್ಯಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಸಣ್ಣ ಉದ್ದಿಮೆದಾರರಿಗೆ 5 ಲಕ್ಷ ರೂಪಾಯಿವರೆಗೆ ಕಸ್ಟಮೈಸ್ಡ್ ಕ್ರೆಡಿಟ್ ಕಾರ್ಡ್ ಮುಖೇನ ಸಾಲವನ್ನ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಇದು ಎಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಅಂತಂದ್ರೆ 10 ಲಕ್ಷ ಬಿಸ್ನೆಸ್ಗಳಿಗೆ ಈ ರೀತಿ 5 ಲಕ್ಷವನ್ನ ಕಸ್ಟಮೈಸ್ಡ್ ಕ್ರೆಡಿಟ್ ಕಾರ್ಡ್ ಮುಖೇನ ಕೊಡಬೇಕು ಅಂತ ಸರ್ಕಾರ ನಿರ್ಧರಿಸ್ತಿದೆ. ಉದ್ಯಮ್ ಪೋರ್ಟಲ್ ಮುಖೇನ ನೀವು ರಿಜಿಸ್ಟರ್ ಆಗಿರಬೇಕು, ಇದು ಇಂಪಾರ್ಟೆಂಟ್ ಮಾನದಂಡ. ಸ್ಟಾರ್ಟ್ಅಪ್ಗಳಿಗೆ ಫಂಡ್ ಮಾಡೋದಕ್ಕಂತ ಫಂಡ್ ಆಫ್ ಫಂಡ್ಸ್ ಅಂತ 10,000 ಕೋಟಿ ರೂಪಾಯಿಯನ್ನ ಎತ್ತಿಡ್ತಾ ಇದೆ ಸರ್ಕಾರ. ಇದಕ್ಕೆ ಅಂತಲೇ ಈ ಹಿಂದೆ ಸ್ಟಾರ್ಟ್ ಮಾಡಿದ್ದ ಫಂಡ್ ಆಫ್ ಫಂಡ್ ಹತ್ತತ್ರ 90,000 ಕೋಟಿ ರೂಪಾಯಿವರೆಗೆ ಕಲೆಕ್ಟ್ ಮಾಡಿತ್ತು, ಸ್ಟಾರ್ಟ್ಅಪ್ಗಳಿಗೆ ಸಹಾಯವನ್ನು ಮಾಡಿತ್ತು. ಇದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಮಿಕ್ಕಂತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ನಲ್ಲಿ ಹೇಗೆ ಮಹಿಳೆಯರು ಮತ್ತು SC/ST ಸಮುದಾಯದವರಿಗೆ ದೊಡ್ಡ ಮಟ್ಟದ ಲೋನ್ ಅನ್ನು ಕೊಡೋದ್ರ ಮುಖೇನ ಅವರು ಸ್ವಂತ ಉದ್ದಿಮೆಯನ್ನ ಆರಂಭ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರು, ಅದೇ ಥರದ ಇನ್ನೊಂದು ಸ್ಕೀಮನ್ನು ತರ್ತಾ ಇದ್ದಾರೆ, ಫಸ್ಟ್ ಟೈಮ್ ಆಂಟ್ರಪ್ರನರ್ಸ್ ಅಂತ. ಇದರಲ್ಲೂ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ನ ಒಂದು ಮೋಟಿವೇಶನ್ ಅನ್ನು ಪಡ್ಕೊಂಡು ವಿಮೆನ್, SC ಮತ್ತು ST ಕಮ್ಯುನಿಟಿಗೆ ಇಲ್ಲಿ ಸ್ಕೀಮನ್ನ ನಿರ್ಧರಿತವಾಗಿ ಕೊಡ್ತಾ ಇರೋದು. ಇನ್ನು 5 ವರ್ಷದಲ್ಲಿ ಈ ಥರದ ಬಿಸ್ನೆಸ್ಗಳಿಗೆ 2 ಕೋಟಿ ರೂಪಾಯಿವರೆಗೆ ಸಾಲ ಕೊಡಬೇಕು ಅನ್ನೋದು ಸಹ ಸರ್ಕಾರದ ಆಲೋಚನೆಯಲ್ಲಿದೆ. ಭಾರತದ ಫುಟ್ವೇರ್ ಮತ್ತು ಲೆದರ್ ಸೆಕ್ಟರ್ನಲ್ಲಿ ಸರ್ಕಾರ ಒಂದು ಕ್ರಾಂತಿಯನ್ನೇ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೇಗೆ ಅಂತಂದ್ರೆ, ವೆಟ್ ಬ್ಲೂ ಲೆದರ್ ಅನ್ನೋದಿದೆಯಲ್ಲ, ಅದರ ಮೇಲೆ ಇದ್ದ ಕಸ್ಟಮ್ ಡ್ಯೂಟಿಯನ್ನ ಕಂಪ್ಲೀಟ್ಲಿ ತೆಗೆದು ಹಾಕಿದ್ದಾರೆ. ಇದರ ಇಂಪ್ಯಾಕ್ಟ್ ಎಷ್ಟಪ್ಪ ಅಂತಂದ್ರೆ 22 ಲಕ್ಷ ಜನರಿಗೆ ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ. ಅದೇ ರೀತಿ 4 ಲಕ್ಷ ಕೋಟಿ ರೂಪಾಯಿಯ ಟರ್ನ್ ಓವರ್ ಆಗುತ್ತೆ. ಏನು ಕಸ್ಟಮ್ ಡ್ಯೂಟಿಯನ್ನ ತೆಗೆದು ಹಾಕಿದ ಕಾರಣಕ್ಕಾಗಿ ಎಕ್ಸ್ಪೋರ್ಟ್ ನಿಂದಾನೆ 1 ಲಕ್ಷ ಕೋಟಿವರೆಗೆ ಆದಾಯ ಬರುತ್ತೆ ಅನ್ನೋದನ್ನ ಸರ್ಕಾರ ಹೇಳ್ತಿದೆ. ಇದರ ಜೊತೆಗೆ ನಿಮಗೆ ಅಂಗನವಾಡಿಯಲ್ಲಿ ಕೊಡಮಾಡಲಾಗ್ತಿರುವಂತಹ ಮಕ್ಕಳಿಗೆ ಪೋಷಣೆಯುಕ್ತ ಆಹಾರ ಮತ್ತು ಗರ್ಭಿಣಿಯರಿಗೆ ಏನು ಕೊಡ್ತಿದ್ದಾರೆ ಅದನ್ನು ಮುಂದುವರಿಸಲಾಗುತ್ತೆ. ಅದಕ್ಕೆ ಪೋಷಣ್ 2.0 ಪ್ರೋಗ್ರಾಮ್ ಅನ್ನ ಸರ್ಕಾರ ಘೋಷಣೆ ಮಾಡಿದೆ. 8 ಕೋಟಿ ಮಕ್ಕಳಿಗೆ ಇದರ ಲಾಭ ಸಿಗುತ್ತೆ, 1 ಕೋಟಿ ಗರ್ಭಿಣಿಯರಿಗೆ ಈ ಸ್ಕೀಮ್ ನ ಲಾಭ ಸಿಗಲಿದೆ. ಅದೇ ರೀತಿ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ, ಭಾರತ್ ನೆಟ್ ಇಂಟರ್ನೆಟ್ ಫೆಸಿಲಿಟಿಯನ್ನ ಗವರ್ಮೆಂಟ್ ಸೆಕೆಂಡರಿ ಸ್ಕೂಲು ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ PHCಗಳಲ್ಲಿ ಸರ್ಕಾರ ಕೊಡಮಾಡುತ್ತೆ. ಹಾಗೇನೆ 10,000 ಮೆಡಿಕಲ್ ಸೀಟ್ಗಳು ಈ ವರ್ಷ ಬಜೆಟ್ ನಲ್ಲಿ ಅಲೋಕೇಟ್ ಮಾಡಲಾಗ್ತಾ ಇದೆ. ಇನ್ನು 5 ವರ್ಷದಲ್ಲಿ 75,000 ಹೊಸ ಮೆಡಿಕಲ್ ಸೀಟ್ಗಳ ಸೃಷ್ಟಿಯಾಗುತ್ತೆ. ಅಷ್ಟು ಜನ ಮೆಡಿಸಿನ್ ಕಲಿಯೋದಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಡುತ್ತೆ.
ಕಸ್ಟಮ್ ಡ್ಯೂಟಿ ಅಂದಾಗ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ವಿಷಯ ಏನು ಗೊತ್ತಾ, 36 ಲೈಫ್ ಸೇವಿಂಗ್ ಡ್ರಗ್ಸ್ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ, ಬೇರೆ ಬೇರೆ ತರದ ಮಾರಣಾಂತಿಕ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಬಳಸಲಾಗುವ ಔಷಧಿಯ ಮೇಲೆ ಕಸ್ಟಮ್ ಡ್ಯೂಟಿಯನ್ನ ಸರ್ಕಾರ ಝೀರೋ ಮಾಡಿದೆ. ಸೊ ಹೀಗಾಗಿ ಎಷ್ಟೋ ಜನರಿಗೆ ಈ ಔಷಧಿಗಳು ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಕ್ವಿಕ್ ಆಗಿ ನಾವು ಯಾವ್ದಾವುದರ ಬೆಲೆ ಕಡಿಮೆ ಆಗಿದೆ ಅನ್ನೋದರ ರೀಕ್ಯಾಪ್ ಅನ್ನು ಮಾಡೋದಾದ್ರೆ ನೋಡಿ, ಲೆದರ್ ಪ್ರಾಡಕ್ಟ್ಸ್ದು ಬೆಲೆ ಕಮ್ಮಿ ಆಗ್ತಿದೆ. ಈ ಲೈಫ್ ಸೇವಿಂಗ್ ಡ್ರಗ್ 36 ಔಷಧಿಗಳ ಮೇಲೆ ಕಸ್ಟಮ್ ಡ್ಯೂಟಿಯನ್ನು ತೆಗೆದು ಹಾಕಿದೆ ಸರ್ಕಾರ. ಅದೇ ರೀತಿ ನಿಮಗೆ ಈ ಇವಿಯಲ್ಲಿ ಬಳಸುವಂತಹ ಎಲೆಕ್ಟ್ರಿಕಲ್ ವೆಹಿಕಲ್, ಸೋಲಾರ್ ಸೆಲ್ಲು ಮತ್ತು ಬ್ಯಾಟ್ರಿಗಳಲ್ಲಿ, ಮೊಬೈಲ್ ಫೋನ್ ಬ್ಯಾಟ್ರಿ, ಟಿವಿಗಳಲ್ಲಿ ಬಳಸುವ LED, LCD ಇವುಗಳು ಕೆಲಸ ಮಾಡೋದಕ್ಕೆ ಬೇಕಾಗುವಂತಹ ಬ್ಯಾಟರೀಸ್ ಮತ್ತು LED, LCD ಟೆಕ್ನಾಲಜಿಯ ಮೇಲಿನ ಹೊರೆಯನ್ನು ಸಹ ಸರ್ಕಾರ ಇಳಿಸ್ತಾ ಇದೆ. ಸೊ ಹೀಗಾಗಿ ಈ ವಸ್ತುಗಳ ಬೆಲೆನೂ ಕಡಿಮೆ ಆಗುತ್ತೆ. ಸರ್ಜಿಕಲ್ ಐಟಮ್ಗಳ ಬೆಲೆಯನ್ನ ಸರ್ಕಾರ ಇಳಿಸುವತ್ತ ಗಮನವನ್ನು ಹರಿಸಿದೆ, ಆ ದಿಸೆಯಲ್ಲಿ ಡಿಸಿಷನ್ ಅನ್ನು ಕೈಗೊಂಡಿದೆ. ಸೊ ಇದು ವಸ್ತುಗಳ ಬೆಲೆ ಕಡಿಮೆ ಆಗ್ತಿರೋದು ಅಂತ ನಾವು ಗಮನಿಸಿದ್ರೆ ಸಿಗುವಂತಹ ಅಂಶ. ಇನ್ನು ಮಿಕ್ಕಂತೆ ಬಿಹಾರ್ನಲ್ಲಿ ಮಖಾನ್ ರಿಲೇಟೆಡ್ ಸ್ಟಡಿ ಮಾಡೋದಕ್ಕೆ ಅಂತ ಒಂದು ಸಂಸ್ಥೆ, ಫುಡ್ ರಿಲೇಟೆಡ್ ಸ್ಟಡಿ ಮಾಡೋದಕ್ಕೆ ಅಂತ ಒಂದು ಸಂಸ್ಥೆ, ಅಸ್ಸಾಂನಲ್ಲಿ ನ್ಯಾನೋ ಯೂರಿಯಾ ರಿಲೇಟೆಡ್ ರಿಸರ್ಚ್ ಮಾಡೋದಕ್ಕೆ ಅಂತ ಒಂದು ಸಂಸ್ಥೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಮಿಕ್ಕಂತೆ ನ್ಯೂಕ್ಲಿಯರ್ ಎನರ್ಜಿ 2047ರ ಹೊತ್ತಿಗೆ 100 ಗಿಗಾವ್ಯಾಟ್ನಷ್ಟು ನ್ಯೂಕ್ಲಿಯರ್ ಎನರ್ಜಿಯನ್ನು ಭಾರತ ಸೃಷ್ಟಿ ಮಾಡಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಮತ್ತು ಫಂಡಿಂಗ್ ಅನ್ನ ಸರ್ಕಾರ ಕೊಡುತ್ತೆ ಅಂತ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಇದಿಷ್ಟು 2025-26ರ ಕೇಂದ್ರ ಬಜೆಟ್ನಲ್ಲಿ ಇರುವಂತಹ ಪ್ರಮುಖ ಅಂಶಗಳು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ತಪ್ಪದೆ ಫಾರ್ವರ್ಡ್ ಮಾಡಿ. ನೀವು ಇನ್ನಷ್ಟು ಕಲಿಬೇಕು ಬಿಸ್ನೆಸ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಅನ್ನೋದಾದ್ರೆ ಫ್ರೀಡಮ್ ಆಪ್ನಲ್ಲಿ ಡೀಟೇಲ್ಡ್ ಕೋರ್ಸ್ಗಳು ಲಭ್ಯ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿನ ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ.